ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ವೀಕ್ಷಿಸಿ. ಖಗ್ರಾಸ ಚಂದ್ರಗ್ರಹಣದ ಬಗ್ಗೆ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೀನಿ. ಹಾಗೆ ಚಂದ್ರಗ್ರಹಣ ಆಗಿರೋದ್ರಿಂದ ಪ್ರೆಗ್ನೆಂಟ್ ಇರೋ ಲೇಡೀಸ್ ಯಾವ ರೀತಿ ಕೇರಾಗಿರಬೇಕು, ಹಾಗೆ ಮಕ್ಕಳು ಕೂಡ ಯಾವ ರೀತಿ ಕೇರಾಗಿರಬೇಕು ಅನ್ನೋದು ಕೂಡ ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ಈ ಬಾರಿ ಚಂದ್ರಗ್ರಹಣದ ಪ್ರಭಾವ ಹೆಚ್ಚಾಗಿರುತ್ತೆ. ಗ್ರಹಸ್ಥೋದ ಕೇತುಗ್ರಸ್ತ ಪೂರ್ಣಗ್ರಾಸ ಚಂದ್ರಗ್ರಹಣ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀ ಪರಮಾತ್ಮನ ಅನುಗ್ರಹದಿಂದ ಮಾರ್ಚ್ 3, 2026 ಮಂಗಳವಾರ ಫಾಲ್ಗುಣ ಶುಕ್ಲ ಪೂರ್ಣಿಮೆಯ ಪವಿತ್ರ ದಿನದಂದು ಕೇತುಗ್ರಸ್ತ ಪೂರ್ಣಗ್ರಾಸ ಚಂದ್ರಗ್ರಹಣ ಸಂಭವಿಸಲಿದೆ. ಗ್ರಹಣ ಕಾಲ ಆರಂಭವಾಗುವುದು ಮಧ್ಯಾಹ್ನ 3:09 ಮಧ್ಯಕಾಲ ಅಂದರೆ ಪೂರ್ಣವಾಗಿ 4:56 ಗ್ರಾಸವಾಗುತ್ತದೆ. ಮುಕ್ತಾಯ ಕಾಲ ಅಂದರೆ ಮೋಕ್ಷ ಕಾಲ ಸಂಜೆ 6:43 ಚಂದ್ರಗ್ರಹಣ ಮುಕ್ತಾಯವಾಗುತ್ತೆ. ಆದ್ಯಾಂತ ಪುಣ್ಯಕಾಲ 3 ಗಂಟೆ 34 ಜ್ಯೋತಿಷ್ಯ ಶಾಸ್ತ್ರ ಅನುಸಾರ ಗ್ರಹಣಕ್ಕೆ 9 ಗಂಟೆಗಳ ಮೊದಲು ಸೂತಕ ಪ್ರಾರಂಭವಾಗುತ್ತದೆ. ಭಾರತದಲ್ಲಿ ಇದು ಗ್ರಹಣ ಗೋಚರಿಸುವುದರಿಂದ ಸೂತಕ ಅನ್ವಯಿಸುತ್ತದೆ. ಮತ್ತು ಚಂದ್ರಗ್ರಹಣ ದೇವಸ್ಥಾನಗಳಲ್ಲಿ ಪಾಲಿಸುತ್ತಿರುವ ನಿಯಮಗಳು: ಗ್ರಹಣ ಆರಂಭಕ್ಕೂ ಮೊದಲು ದೇವಾಲಯದ ದ್ವಾರಗಳು ಮುಚ್ಚಲಾಗುತ್ತದೆ. ಮೋಕ್ಷದ ನಂತರ ಶುದ್ಧೀಕರಣ, ಪುನಃ ಪ್ರಾಣ ಪ್ರತಿಷ್ಠಾ ಕ್ರಮ, ಹಾಗೆ ಮಂಗಳಾರತಿ ನಡೆಯಲಿದೆ. ಆಚರಣೆ ಮತ್ತು ನಿಯಮಗಳ ಪ್ರಕಾರ ಭೋಜನ ನಿಯಮ: ಸೂತಕ ಪ್ರಾರಂಭವಾದ ನಂತರ ಆಹಾರ ಸೇವನೆ ನಿಷಿದ್ಧ. ಮೋಕ್ಷದ ನಂತರ ಸ್ನಾನ ಮಾಡಿ ಶುದ್ಧವಾಗಿ ಆಹಾರ ಸೇವಿಸಬೇಕು. ಮನೆಯನ್ನೆಲ್ಲ ಶುಭ್ರಗೊಳಿಸಿ ತದನಂತರ ಅಡುಗೆಯನ್ನು ಮಾಡ್ಕೊಬೇಕು. ಮಕ್ಕಳು ಮತ್ತು ಗರ್ಭಿಣಿಯರ ಬಗ್ಗೆ ನೋಡೋಣ. ಮಕ್ಕಳು, ಗರ್ಭಿಣಿಯರು, ಹಾಗೆ ವೃದ್ಧರು, ರೋಗಿಗಳು ಬೆಳಗ್ಗೆ 11 ಗಂಟೆವರೆಗೆ ಮಾತ್ರ ಆಹಾರನ ಸೇವಿಸಬೇಕು. ತದನಂತರ ಯಾವುದೇ ರೀತಿ ಆಹಾರ ಕೂಡ ಸೇವಿಸಬಾರ್ದು. ಹಾಗೆ ಪ್ರೆಗ್ನೆಂಟ್ ಇರೋ ಲೇಡೀಸು ಯಾವುದೇ ರೀತಿ ತರಕಾರಿ ಕಟ್ ಮಾಡೋದಾಗಲಿ ಅಥವಾ ಅಡುಗೆ ಮಾಡೋದಾಗಲಿ, ಜಾಸ್ತಿ ಹೊತ್ತು ಮಲ್ಕೊಳೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಮಕ್ಕಳು ಮೇಲೂ ಕೂಡ ಇದು ಪರಿಣಾಮ ಬೀಳುತ್ತೆ. ಗ್ರಹಣ ಪ್ರಾರಂಭವಾದಾಗ ಮನಸ್ಸಿನಲ್ಲಿ ಜಪ ಮಾಡಬೇಕು. ಅಂದರೆ ಗ್ರಹಣ ಮುಗ್ದಾದ ನಂತರ ಪವಿತ್ರ ಸ್ನಾನ ಮಾಡಬೇಕು. ಸ್ನಾನ ಮಾಡಾದ್ಮೇಲೆ ದೇವ್ರ ದರ್ಶನ ಮಾಡ್ಕೊಂಡಾದ್ಮೇಲೆ ಆಹಾರ ಕೂಡ ಸೇವಿಸ್ಕೊಬೋದು. ತದನಂತರ ಗ್ರಹಣ ಸಮಯದಲ್ಲಿ ಮಂತ್ರಗಳನ್ನು ಕೂಡ ಜಪಿಸಬೇಕು. ಯಾವ ರೀತಿ ಮಂತ್ರ ಅಂದರೆ ಚಂದ್ರ ಬೀಜ ಮಂತ್ರ: ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಾಯ ನಮಃ, ಚಂದ್ರಗ್ರಾಯಿತಿ, ಓಂ ಕ್ಷೀರಾಪುತ್ರಾಯ ವಿದ್ಮಹೇ ಅಮೃತಾತ್ವಾಯ ಧೀಮಹಿ ತನ್ನೋ ಸೋಮ ಪ್ರಚೋದಯಾತ್. ನವಗ್ರಹ ಶಾಂತಿ ಮಂತ್ರ ಕೂಡ ಪಠಿಸ್ಕೊಬೋದು. ತದನಂತರ ಚಂದ್ರಗ್ರಹಣ ಮುಗಿದ ನಂತರ ಯಾವ ಥರ ಕೆಲಸ ಮಾಡಬಾರ್ದು ಅಂತ ಕೂಡ ನಿಮಗೆ ತಿಳಿಸ್ತೀನಿ. ಜಾಸ್ತಿ ಕೋಪ ಮಾಡ್ಕೊಬಾರ್ದು. ಆಹಾರ ಸೇವನೆ ಕೂಡ ಮಾಡಬಾರ್ದು. ಏನಾದರೂ ಹೊಸ ಕಾರ್ಯನ ಪ್ರಾರಂಭ ಮಾಡಬೇಕು ಅಂದರೂ ಕೂಡ ಮಾಡ್ಬೋದು. ಹಾಗೆ ಗ್ರಹಣ ನಂತರ ಯಾವ ರೀತಿ ಕಾರ್ಯಗಳು ಮಾಡಬೇಕು ಅಂದರೆ ಶುದ್ಧ ಸ್ನಾನ ಮಾಡಿ, ದೇವರ ಪೂಜೆ ಮಾಡಿ, ಏನಾದರೂ ಬಡವರಿಗೆ ಕೂಡ ದಾನ ಮಾಡ್ಬೋದು. ಅಥವಾ ಹಸುಗಳಿಗೆ ಹುಲ್ಲು ಅಥವಾ ಪಕ್ಷಿಗಳೇ ಆಹಾರ ಕೂಡ ನೀಡ್ಬೋದು. ಇವೆಲ್ಲ ಶ್ರೇಷ್ಠ ದಾನಗಳು ಅಂತಲೇ ಪರಿಪೂರ್ಣವಾಗಿದೆ. ಅಂತಿಮವಾಗಿ ಚಂದ್ರಗ್ರಹಣವು ಭಯದ ವಿಷಯವಲ್ಲ, ಅದು ಆತ್ಮಚಿಂತನೆಗೆ, ಜಪಕ್ಕೆ, ಮನಃಶುದ್ಧಿಗೆ ದಿವ್ಯ ಅವಕಾಶ. ಈ ಪವಿತ್ರ ಸಮಯವನ್ನು ದೇವನಾಮ ಸ್ಮರಣೆ, ಧ್ಯಾನಕ್ಕೆ ಅರ್ಪಿಸೋಣ. ಹಾಗೆ ವಯಸ್ಸಾದವರು, ವೃದ್ಧರಾಗಿರ್ಬೋದು, ಈ ಟೈಮಲ್ಲಿ ಚಂದ್ರಗ್ರಹಣ ದಿವಸ ಯಾವುದೇ ರೀತಿ ಕೂದಲು ಕತ್ತರಿಸಿಕೊಳ್ಳುವುದು ಅಥವಾ ಗಂಟ ತೆಗೆಸುವುದು, ಈ ರೀತಿ ಯಾವ ರೀತಿ ಕೆಲಸಗಳು ಮಾಡಬಾರದು. ಹಾಗೆ ಚಂದ್ರಗ್ರಹಣವನ್ನು ಬರೇ ಕಣ್ಣಿನಿಂದ ಕೂಡ ವೀಕ್ಷಿಸಬಾರದು ಅಂತ ವಿಜ್ಞಾನಿಗಳ ಪ್ರಕಾರ ಹೇಳ್ತಾರೆ. ಯಾರೂ ಕೂಡ ಚಂದ್ರಗ್ರಹಣವನ್ನು ಬರೇ ಕಣ್ಣಿನಿಂದ ಕೂಡ ನೋಡಬಾರದು. ಹಾಗೆ ಪೂರ್ಣ ಚಂದ್ರಗ್ರಹಣ ಮುಗ್ದಾದ ನಂತರ ಮನೆಯನ್ನೆಲ್ಲ ಶುದ್ಧಿ ಮಾಡಿ, ಪರಿಪೂರ್ಣವಾಗಿ ಸ್ನಾನ ಮಾಡಿ, ದೇವರ ಪೂಜೆ ಕೂಡ ಮಾಡಿ, ತದನಂತರ ಆಹಾರವನ್ನು ಸೇವನೆ ಮಾಡಬಹುದು. ಈ ಚಿಕ್ಕ ಮಾಹಿತಿನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.